ನಮಸ್ಕಾರ ರೈತ ಬಂಧುಗಳೇ. ಸಾಕಷ್ಟು ಜನ ಈಗ ತೆಂಗಿನ ತೋಟದ ಕಡೆ ಬರ್ತಿದ್ದಾರೆ. ಕೆಲವರು ಹೊಸದಾಗಿ ಜಮೀನು ತೆಗೆದುಕೊಂಡು ತೋಟ ಶುರು ಮಾಡ್ತಿದ್ರೆ, ಇನ್ನು ಕೆಲವರು ಅಡಿಕೆ, ಭತ್ತ ಅಥವಾ ಬೇರೆ ಬೆಳೆಗಳಿಂದ ತೆಂಗಿನ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಆದ್ರೆ ಒಂದು ವಿಷಯವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ತೆಂಗಿನ ತೋಟ ಅಂದ್ರೆ 1 ವರ್ಷದ ಬೆಳೆ ಅಲ್ಲ. ಒಮ್ಮೆ ತಪ್ಪು ಡಿಸಿಷನ್ ಅಥವಾ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದರ ಪರಿಣಾಮ 40ರಿಂದ 50 ವರ್ಷ ಹಾಗೇನೆ ಇರುತ್ತೆ. ಅದಕ್ಕಾಗಿ ಇವತ್ತು ತೆಂಗಿನ ತೋಟ ಆರಂಭಿಸುವ ಮುಂಚೆ ನಿಜವಾಗಿಯೂ ನೀವು ಯಾವ ವಿಷಯಗಳು ಗೊತ್ತಿರಬೇಕು ನಿಮಗೆ ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ವೇ ಅಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಇನ್ನೂ ನೀವು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ಜಮೀನಿನ ಆಯ್ಕೆ. ಖಾಲಿ ಜಾಗ ಇದೆ ಅಂತ ಎಲ್ಲೆಂದರಲ್ಲಿ ತೆಂಗನ್ನ ಹಾಕ್ಲಿಕ್ಕೆ ಹೋಗಬೇಡಿ. ತೆಂಗಿನ ಗಿಡಕ್ಕೆ ನೀರು ಸರಿಯಾಗಿ ಬೇಕು. ಆದ್ರೆ ನೀರು ನಿಂತ್ರೆ ಅದಕ್ಕಿಂತ ದೊಡ್ಡ ಶತ್ರು ಬೇರೊಂದಿಲ್ಲ. ಯಾಕಂದ್ರೆ ಎಸ್ಪೆಷಲಿ ಮಳೆಗಾಲದಲ್ಲಿ ವಾಟರ್ ಲಾಗಿಂಗ್ ಅಂದ್ರೆ ನೀರು ನಿಂತ್ಕೊಂಡ್ರೆ ನಿಧಾನವಾಗಿ ರೂಟ್ ರಾಟ್ ಅಂದ್ರೆ ಬೇರು ಕೊಳೆಯ ರೋಗಕ್ಕೆ ಇದು ಕಾರಣ ಆಗ್ತದೆ. ಮೇಲಿಂದ ಗಿಡ ಒಂದು ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಕೆಳಗೆ ಬೇರು ಹಾಳಾಗ್ತಾ ಇರುತ್ತೆ. 2-3 ವರ್ಷ ಆದ್ಮೇಲೆ ಸಡನ್ಲಿ ಈಲ್ಡ್ ಅಥವಾ ಒಂದು ಫಸಲ್ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಅದಕ್ಕಾಗಿ ಡ್ರೈನೇಜ್ ತುಂಬಾ ಇಂಪಾರ್ಟೆಂಟ್. ಇನ್ನು ರೆಡ್ ಲೋಮಿ ಸಾಯಿಲ್ ಅಥವಾ ಒಂದು ಸ್ಯಾಂಡಿ ಲೋಮಿ ಸಾಯಿಲ್ ಅಂದ್ರೆ ಈ ಕೆಂಪು ಮಣ್ಣು ಅಥವಾ ಒಂದು ಕಪ್ಪು ಮಣ್ಣಿದ್ರೆ ಕೂಡ ಆಗ್ತದೆ. ಆದ್ರೆ ಕೆಂಪು ಮಣ್ಣಿನ ಜೊತೆ ಒಂಥರ ಮರಳು ಮಿಕ್ಸ್ ಇರುವಂತ ಒಂದು ಮಣ್ಣೇನಿರ್ತದೆ ಈ ತೆಂಗಿಗೆ ಒಂದು ಸೂಕ್ತವಾದ ಮಣ್ಣು ಅಂತಾನೆ ಹೇಳ್ಬೋದು. ಇನ್ನು ಹಾರ್ಡ್ ಕ್ಲೇ ಸಾಯಿಲ್ ಇದ್ರೆ ಮೊದಲು ಡ್ರೈನೇಜ್ ಚಾನಲ್ ಕಂಪಲ್ಸರಿಯಾಗಿ ಮಾಡ್ಕೊಳ್ಬೇಕು. ಏನಾದ್ರೂ ನಿಮ್ಮ ಮಣ್ಣು ಹಾರ್ಡ್ ಅಥವಾ ಒಂದು ಗಟ್ಟಿಯಾಗಿದ್ರೆ, ನಿಮ್ಮ ಜಮೀನಿನ ಮಣ್ಣು ಗಟ್ಟಿಯಾಗಿದ್ರೆ ಅದನ್ನ ಒಂದು ನಿಮ್ಗೇನು ಡ್ರೈನೇಜ್ ಚಾನಲ್ ಅನ್ನ ಸರಿಯಾಗಿ ಮಾಡ್ಕೊಂಡ ಮೇಲೆನೆ ನೀವು ತೆಂಗಿನ ತೋಟವನ್ನ ಮಾಡುವ ಕಡೆ ಗಮನವನ್ನ ವಹಿಸಿ. ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ತೆಂಗಿನ ತೋಟಕ್ಕೆ ಮೇನ್ ಆಗಿರುವಂತದ್ದು ವೆರೈಟಿ ಸೆಲೆಕ್ಷನ್. ಇಲ್ಲೇ ಹೆಚ್ಚು ರೈತರು ಕನ್ಫ್ಯೂಸ್ ಅಥವಾ ಒಂದು ಗೊಂದಲಕ್ಕೆ ಒಳಗಾಗ್ತಾರೆ. ಮಾರ್ಕೆಟ್ನಲ್ಲಿ ಒಂದು ಟಾಲ್ ವೆರೈಟಿ, ಡಾರ್ಕ್ ವೆರೈಟಿ, ಇನ್ನೊಂದು ಹೈಬ್ರಿಡ್ ವೆರೈಟಿ ಅಂತ ತುಂಬಾ ಆಪ್ಷನ್ ಇವೆ. ಟಾಲ್ ವೆರೈಟಿ ಅಂದ್ರೆ ಸ್ವಲ್ಪ ಎತ್ತರಕ್ಕೆ ಬೆಳೆಯುವಂತ ತೆಂಗಿನ ಮರ, ಡಾರ್ಕ್ ಅಂದ್ರೆ ಕುಳ್ಳಗೆ ಬೆಳೆದು ಅದರಲ್ಲೇ ಕಾಯಿ ಕೊಡುವಂಥದ್ದು, ಇನ್ನೊಂದು ಹೈಬ್ರಿಡ್ ವೆರೈಟಿ ಮಿಕ್ಸ್ ಆಗಿರುವಂಥದ್ದು, ಒಂದು ಮೀಡಿಯಂ ಹೈಟಿಗೆ ಬರುವಂಥದ್ದು. ನೀವು ಟೆಂಡರ್ ಕೋಕೋನಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಇದ್ರೆ, ಅಂದ್ರೆ ನೀವು ಬೊಂಡವನ್ನ ಮಾರಿ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಂತ ಯೋಚಿಸಿದ್ರೆ ನಿಮ್ಗೆ ಡಾರ್ಕ್ ವೆರೈಟೀಸ್ ಬೆಟರ್. ಉದಾಹರಣೆಗೆ ಚೌಗಾಟ್ ಆರೆಂಜ್ ಡಾರ್ಪ್ ಅಂತ ಬರ್ತದೆ, ಅಥವಾ ಮಲಯನ್ ಗ್ರೀನ್ ಡಾರ್ಪ್ ಅಂತ ಬರ್ತದೆ. ಇವು 3-4 ವರ್ಷದಲ್ಲೇ ಒಂದು ಬೇರಿಂಗ್ ಅನ್ನ ಶುರು ಮಾಡ್ತದೆ, ಅಂದ್ರೆ ಒಂಥರ ಕಾಯಿ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹೈಟ್ ಕೂಡ ಕಡಿಮೆ ಇರೋದ್ರಿಂದ ಹಾರ್ವೆಸ್ಟಿಂಗ್ ಅಂದ್ರೆ ನಿಮ್ಗೆ ಬೊಂಡವನ್ನ ಇಳಿಸ್ಲಿಕ್ಕೆ ಕೂಡ ಈಸಿ ಆಗ್ತದೆ. ಆದ್ರೆ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಒಂದು ಡಿಸೀಸ್ ರೆಸಿಸ್ಟೆನ್ಸ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ, ಅಂದ್ರೆ ಕಾಯಿಲೆಗಳು ಬೇಗ ಬರೋ ಸಾಧ್ಯತೆ ಇರ್ತದೆ. ಹಾಗೇನೆ ನೀವು ನಿಮ್ಮ ಮಾಮೂಲಿ ತೆಂಗಿನ ಮರಕ್ಕಿಂತ ಜಾಸ್ತಿ ಕೇರ್ ಅನ್ನ ಇದಕ್ಕೆ ತಗೊಳ್ಬೇಕಾಗ್ತದೆ. ಆದ್ರೆ ನೀವು ದೀರ್ಘಕಾಲಿಕವಾಗಿ ಅಂದ್ರೆ ಲಾಂಗ್ ಟರ್ಮ್ ಕಮರ್ಷಿಯಲ್ ಫಾರ್ಮಿಂಗ್ ಅನ್ನ ಮಾಡ್ಬೇಕಂತ ಇದ್ರೆ ಹೈಬ್ರಿಡ್ ವೆರೈಟಿ ಅನ್ನುವಂಥದ್ದು ತುಂಬಾ ಉತ್ತಮ ಸಲಹೆ. ಯಾಕಂದ್ರೆ ಇವತ್ತು ಹಲವರು ಚಂದ್ರಶಂಕರ ಮತ್ತು ಕೆರಶಂಕರ ಕಡೆ ಹೋಗ್ತಿದ್ದಾರೆ. ಯಾಕಂದ್ರೆ ಇವು ಅರ್ಲಿ ಬೇರಿಂಗ್ ಕೂಡ ಕೊಡ್ತವೆ, ಅಂದ್ರೆ ಬೇಗ ಫಸಲನ್ನ ಕೂಡ ಕೊಡ್ತದೆ, ಫಸಲು ಕೂಡ ಚೆನ್ನಾಗಿರ್ತದೆ. ಮತ್ತೆ ಸರಿಯಾಗಿ ಮೇಂಟೆನೆನ್ಸ್ ಕೊಟ್ರೆ ಒಂದೇ ಗಿಡದಿಂದ 120ರಿಂದ 150 ಕೋಕೋನಟ್ ಈ ಕಾಯಿಗಳನ್ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಕೋಪ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿರ್ತದೆ. ಟ್ರೆಡಿಷನಲ್ ಟಾಲ್ ವೆರೈಟೀಸ್ ಆದ ವೆಸ್ಟ್ ಕೋಸ್ಟ್ ಟಾಲ್ ಅಥವಾ ಈಸ್ಟ್ ಕೋಸ್ಟ್ ಟಾಲ್ ಕೂಡ ತುಂಬಾ ಸ್ಟ್ರಾಂಗ್ ವೆರೈಟೀಸ್. ಲೈಫ್ ಸ್ಪ್ಯಾನ್ ಕೂಡ ಇದ್ರದ್ದು ಜಾಸ್ತಿ ಇರ್ತದೆ, ಇದೊಂದು 50ರಿಂದ 60 ವರ್ಷದವರೆಗೆ ಬರ್ಬೋದು. ಹಾಗೇನೆ ಸ್ಟೆಬಿಲಿಟಿ ಕೂಡ ಜಾಸ್ತಿ. ಆದ್ರೆ ಬೇರಿಂಗ್ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮ್ಮ ಟಾಲ್ ವೆರೈಟಿಗೆ ಹೋದ್ರೆ ಏನಾಗ್ತದೆ ಅಂದ್ರೆ ಇದೊಂಥರ ಮೇಂಟೆನೆನ್ಸ್ ಕೂಡ ಕಡಿಮೆ ಇರ್ತದೆ ಇದಕ್ಕೆ, ಅಂದ್ರೆ ಉದ್ದ ಮರ ಆಗಿರೋದ್ರಿಂದ ಮೇಂಟೆನೆನ್ಸ್ ಜಾಸ್ತಿ ಬೇಕಂತ ಇಲ್ಲ. ಅದ್ರ ಜೊತೆ ಒಂದು ಫಸಲು ಅಷ್ಟು ಕೊಡದೇ ಇದ್ರು ಕೂಡ ನಿಮ್ಗೆ ಲಾಂಗ್ ಆಗಿ ಒಂದು ದೀರ್ಘಕಾಲಿಕವಾಗಿ ಫಸಲನ್ನ ಕೊಡ್ತಾ ಇರುವಂತ ಒಂದು ವೆರೈಟಿ ಟಾಲ್ ವೆರೈಟಿ, ಅಂದ್ರೆ ಉದ್ದ ಬೆಳೆಯುವಂತ ಮರಗಳು. ಈಗ ಮತ್ತೊಂದು ರೈತರು ಮಾಡುವಂತ ದೊಡ್ಡ ತಪ್ಪೇನಂದ್ರೆ ಈ ತೆಂಗಿನ ಮರ ಹಾಕುವಾಗ ಸ್ಪೇಸಿಂಗ್ ಅಂದ್ರೆ ಒಂದು ಅಂತರವನ್ನ ಸರಿಯಾಗಿ ಕಾಯ್ದುಕೊಳ್ಳದೇ ಇರುವಂತ. ಹೆಚ್ಚು ಗಿಡ ಹಾಕಿದ್ರೆ ಹೆಚ್ಚು ಲಾಭ ಅಂತ ಯೋಚಿಸಿ ತುಂಬಾ ಕ್ಲೋಸ್ ಆಗಿ ಒಂದು ಗಿಡವನ್ನ ನೆಡ್ತಾರೆ. ಮೊದಲು 4-5 ವರ್ಷ ಪ್ರಾಬ್ಲಮ್ ಎನ್ನುವಂಥದ್ದು ಕಾಣಿಸೋದಿಲ್ಲ. ಆದ್ರೆ ನಂತರ ಏನಾಗ್ತದೆ ಅಂದ್ರೆ ಗಿಡಗಳು ಸ್ವಲ್ಪ ದೊಡ್ಡದಾಗಿ ಎತ್ತರ ಆಗುವಾಗ ಈ ಗರಿಗಳೇನಿರ್ತದೆ, ತೆಂಗಿನ ಗರಿಗಳು, ಅವೆಲ್ಲ ಸ್ಪ್ರೆಡ್ ಆದ್ಮೇಲೆ ಒಂದಕ್ಕೊಂದು ಶೇಡ್ ಕೊಡೋಕೆ ಶುರು ಮಾಡುತ್ತೆ, ಅಂದ್ರೆ ನೆರಳು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಏನಾಗ್ತದೆ ಅಂದ್ರೆ ಒಂದು ಸನ್ಲೈಟ್
ಸೂರ್ಯನ ಕಿರಣಗಳು ಸರಿಯಾಗಿ ಗಿಡಕ್ಕೆ ತಾಗೋದಿಲ್ಲ. ಹಾಗೆಯೇ ಏರ್ ಸರ್ಕ್ಯುಲೇಷನ್, ಈ ಗಾಳಿ ಆಡೋದು ಕೂಡ ಕಡಿಮೆ ಆಗ್ತದೆ. ಇದರಿಂದ ನ್ಯೂಟ್ರಿಯೆಂಟ್ಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಅಂದರೆ ನೀವೇನಾದರೂ ಪೌಷ್ಟಿಕಾಂಶವನ್ನು ಗಿಡಕ್ಕೆ ಕೊಟ್ಟರೆ ಗಿಡಗಳು ಹತ್ರ ಇರುವುದರಿಂದ ಅವಕ್ಕೆ ಕಾಂಪಿಟೇಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಇನ್ನು ಕೊನೆಯಲ್ಲಿ ಗಿಡ ಹೈಟ್ ಮಾತ್ರ ಬೆಳೀತದೆ, ಈಲ್ಡ್ ಅಂದರೆ ಫಸಲ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಟಾಲ್ ವೆರೈಟೀಸಿಗೆ ಮಿನಿಮಮ್ 25 ಫೀಟ್ ಇಂಟು 25 ಫೀಟ್ ಸ್ಪೇಸಿಂಗ್ ಬೇಕೇ ಬೇಕು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಇನ್ನು ಹೈಬ್ರಿಡ್ ವಿಷಯಕ್ಕೆ ಹೋಗೋದಾದರೆ ಸುಮಾರು 7.5 ಮೀಟರ್ ಸ್ಪೇಸಿಂಗ್ ಬೆಸ್ಟ್ ಅಂತಲೇ ಹೇಳ್ಬೋದು. 1 ಎಕರೆಗೆ ರಫ್ಲಿ 60ರಿಂದ 70 ಗಿಡ ಹಾಕಿದರೆ ಸಾಕು. ಅದಕ್ಕಿಂತ ಕಡಿಮೆ ಹಾಕಿದರೂ ಒಳ್ಳೆಯದೇ ಅಂತ ಹೇಳ್ತೇನೆ. ಅದಕ್ಕಿಂತ ಹೆಚ್ಚು ಹಾಕಿದರೆ ಫ್ಯೂಚರ್ನಲ್ಲಿ ಸಮಸ್ಯೆ ಆಲ್ಮೋಸ್ಟ್ ಶ್ಯೂರ್ ಆಗಿರುವಂಥದ್ದು. ಹಾಗಾಗಿ ಜಾಸ್ತಿ ಗಿಡವನ್ನು ಹಾಕಿದರೆ ಜಾಸ್ತಿ ಲಾಭ ಅಂತ ಒಂದು ಆಸೆಗೆ ಹೋಗಬೇಡಿ. ಈ ರೀತಿಯಾದ ಒಂದು ಸರಿಯಾದ ಸ್ಪೇಸಿಂಗ್ ಕ್ರಮವನ್ನು ನೀವು ಅನುಸರಿಸಿ. ಇನ್ನೊಂದು ಪಿಟ್ ಪ್ರಿಪರೇಷನ್, ಅಂದರೆ ಹೊಂಡವನ್ನು ಹೇಗೆ ಮಾಡಬೇಕು ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಲವರು ಒಂದು ಚಿಕ್ಕ ಗುಂಡಿ ತೆಗೆದು ಗಿಡವನ್ನು ನೆಟ್ಟು ಬಿಡ್ತಾರೆ. ಆದರೆ ಸ್ಟಾರ್ಟಿಂಗ್ ಫೌಂಡೇಶನ್ ಇಲ್ಲೇ ಡಿಸೈಡ್ ಆಗುತ್ತೆ. ಮನೆಗೆ ಹೇಗೆ ಒಂದು ಪಂಚಾಂಗ ಅಥವಾ ಒಂದು ಫೌಂಡೇಶನ್ ಅಂತ ಏನು ಬೇಕೋ ಅದೇ ರೀತಿ ಈ ತೆಂಗಿನ ಗಿಡಕ್ಕೂ ಕೂಡ ಮಿನಿಮಮ್ 3 ಫೀಟ್ ಇಂಟು 3 ಫೀಟ್ ಇಂಟು 3 ಫೀಟ್ ಅಂದರೆ 3 ಅಡಿ 3 ಅಡಿ 3 ಅಡಿ ಫಿಟ್ ಇರಬೇಕು. ಒಂದು ಹೊಂಡ ಇರಬೇಕು. ಅದರಲ್ಲಿ ಮೇಲು ಏನು ಮಣ್ಣಿರ್ತದೆ ಅದರ 25ರಿಂದ 30 kg ವೆಲ್ ಡಿಕಂಪೋಸ್ಡ್ ಫಾರ್ಮ್ಯಾಡ್ ಮೆನ್ಯೂರನ್ನು ಹಾಕಬೇಕಾಗುತ್ತೆ. ಅಂದರೆ ನಿಮಗೆ ಫಸ್ಟ್ ಹೊಂಡ ತೆಗೆದ ಕೂಡಲೇ ತಕ್ಷಣ ನಿಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಅದಕ್ಕೆ ಹಾಕಿ. ಅದರ ಜೊತೆ ಸ್ವಲ್ಪ ನೀವು ಫಸ್ಟಿಗೆ ಸುಣ್ಣವನ್ನು ಹಾಕಿದರೆ ಒಳ್ಳೆಯದು. ಯಾಕಂದರೆ ಮಣ್ಣೊಂದು ಹದಕ್ಕೆ ಬರ್ತದೆ. ಹಾಗೆಯೇ ಅದಕ್ಕೆ ನೀವು ಹಿಂಡಿಗಳನ್ನು ಕೂಡ ಸೇರಿಸ್ಬೋದು. ಅದರ ಜೊತೆ ನಿಮಗೆ ಯಾವುದೇ ಒಂದು ನೈಸರ್ಗಿಕವಾಗಿ ದೊರೆಯುವಂಥ ಗೊಬ್ಬರವನ್ನು ಇದಕ್ಕೆ ಹಾಕ್ಬೋದು. ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಏನಾದರೂ ನಿಮ್ಮ ಮಣ್ಣು ಹೆವಿ ಸಾಯಿಲ್ ಅಂದರೆ ಗಟ್ಟಿ ಮಣ್ಣಾದರೆ ಸ್ವಲ್ಪ ಮರಳನ್ನು ಕೂಡ ಈ ಹೊಂಡಕ್ಕೆ ಸೇರಿಸಿ ಅದಾದಮೇಲೆ ಅದರ ಮಧ್ಯದಲ್ಲಿ ನೀವು ಗಿಡವನ್ನು ನೆಡುವಂಥ ವ್ಯವಸ್ಥೆ ಮಾಡಿ. ಇದರಿಂದ ಇನಿಷಿಯಲ್ ರೂಟ್ ಗ್ರೋತ್ ಚೆನ್ನಾಗಿರ್ತದೆ. ಅಂದರೆ ಆರಂಭಿಕವಾಗಿ ಒಳ್ಳೆ ರೀತಿಯಲ್ಲಿ ಒಂದು ಪೌಷ್ಟಿಕಾಂಶವನ್ನು ಆ ಗಿಡ ತಗೊಂಡು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಮತ್ತೊಂದು ಬಹಳ ಮುಖ್ಯವಾಗಿರುವಂಥ ವಿಷಯ ಏನಂದರೆ ನರ್ಸರಿ ಪ್ಲ್ಯಾಂಟ್ಸ್ ಅನ್ನೇ ಪರ್ಚೇಸ್ ಮಾಡಿ. ಇಲ್ಲಿ ಚೀಪ್ ವಿಷಯಕ್ಕೆ ಹೋಗಬೇಡಿ. ಯಾಕಂದರೆ ಇದೊಂದು ನಿಮ್ಮ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಆ ಕಾರಣದಿಂದ ಮೊದಲನೇದಾಗಿ ಒಳ್ಳೆಯ ರೀತಿಯ ಗಿಡವನ್ನೇ ಆಯ್ಕೆ ಮಾಡಿ. ಹಲವರು ರಸ್ತೆ ಬದಿಯಲ್ಲಿ ಸಿಗೋ ಚೀಪ್ ಗಿಡಗಳನ್ನು ತೆಗೆದುಕೊಳ್ತಾರೆ. ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನಂತರ ವೆರೈಟಿ ಮಿಕ್ಸ್ ಆಗಿರ್ತದೆ. ಈಲ್ಡ್ ಕೂಡ ಸ್ಟೇಬಲ್ ಆಗಿ ಬರೋದಿಲ್ಲ ನಿಮ್ಮ ಫಸಲು ಕೂಡ. ಅದರಿಂದ ಕೃಷಿ ಕೇಂದ್ರವು ಅಥವಾ ಒಳ್ಳೆಯ ನರ್ಸರಿ, ನಿಮಗೆ ಒಂದು ಪರಿಚಯ ಇರುವವರ ನರ್ಸರಿಗೆ ಹೋಗಿ ಒಳ್ಳೆ ರೀತಿಯ ಗಿಡವನ್ನು ಆಯ್ಕೆ ಮಾಡಿ. ಇನ್ನೊಂದು ಮೇಯ್ನ್ ಆಗಿ ಏನು ಹೇಳೋದಾದರೆ ಆಲ್ವೇಸ್ ಒಂದು ಟ್ರಸ್ಟೆಡ್ ನರ್ಸರಿ, ನಿಮಗೆ ಆತ್ಮೀಯರಾಗಿರುವಂಥ ಒಂದು ನರ್ಸರಿಯಿಂದನೇ ಪರ್ಚೇಸ್ ಮಾಡಿ. ಇಲ್ದಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ರೆಕಮೆಂಡೇಶನನ್ನು ತಗೊಂಡು ಅದರ ಪ್ರಕಾರ ನೀವೊಂದು ಈ ತೆಂಗಿನ ಸಸಿಯನ್ನು ಆಯ್ಕೆ ಮಾಡ್ತೀವಿ. ಇನ್ನು ಸೀಡಿಂಗ್ ಹೆಲ್ದಿ ಆಗಿದೆ, ಇದೊಂಥರ ಮೇಯ್ನ್ ಆಗಿರುವಂಥದ್ದು. ಮೊದಲಿಗೆ ಒಂದು ಗಿಡ ಹೆಲ್ದಿ ಆಗಿದ್ರೆ ಮಾತ್ರ ನಿಮಗೆ ಒಂದು ಫಸಲ್ ಅನ್ನೋಂಥದ್ದು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾರಣದಿಂದ ಒಳ್ಳೆ ರೀತಿಯ ಸಸಿಗಳನ್ನೇ ಆಯ್ಕೆ ಮಾಡಿ, ಅದು ಕೂಡ ನರ್ಸರಿಯಿಂದ ಅಥವಾ ಒಂದು ಕೃಷಿ ಕೇಂದ್ರಗಳಲ್ಲಿ ದೊರೆಯುವಂಥ ಸಸಿಗಳನ್ನು. ಇನ್ನೊಂದು ನೀರಿನ ವಿಷಯಕ್ಕೆ ಬಂದರೆ, ಮೊದಲು ಕೆಲವು ವರ್ಷ ರೆಗ್ಯುಲರ್ ಇರಿಗೇಷನ್ ತುಂಬ ಇಂಪಾರ್ಟೆಂಟ್. ಅಂದರೆ ರೆಗ್ಯುಲರ್ ಆಗಿ ನೀವು ನೀರು ಬಿಡಬೇಕಾಗ್ತದೆ. ಎಸ್ಪೆಷಲಿ ಒಂದು ಸಮ್ಮರ್ ಬೇಸಿಗೆ ಸಂದರ್ಭದಲ್ಲಿ ಗಿಡಗಳು ಚಿಕ್ಕದಿರುವಾಗ, ಒಂದು 3-4 ವರ್ಷದ ಗಿಡಗಳಿರುವಾಗ ಅವಕ್ಕೆ ಸ್ಟ್ರೆಸ್ ಆಗಬಾರ್ದು. ಈಗಿನ ಕ್ಲೈಮೇಟ್ ಚೇಂಜ್ ನೋಡಿ ಡ್ರಿಪ್ ಇರಿಗೇಷನ್ ಆಲ್ಮೋಸ್ಟ್ ಕಂಪಲ್ಸರಿ ಆಗಿಬಿಟ್ಟಿದೆ. ಡ್ರಿಪ್ ಇರಿಗೇಷನ್ ಒಳ್ಳೆಯದು, ಯಾಕಂದರೆ ಇದರಲ್ಲಿ ನೀರಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಹಾಗೆಯೇ ಇದು ಗಿಡಗಳಿಗೆ ಒಂದು ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾನೆ ಇರ್ತದೆ. ಇನ್ನೊಂದು ಮೆಚ್ಯೂರ್ ಕೋಕೋನಟ್ ಟ್ರೀಗೆ, ಅಂದರೆ ಸ್ವಲ್ಪ ದೊಡ್ಡದಾದ ಕೋಕೋನಟ್ ಅಂದರೆ ನಿಮ್ಮ ತೆಂಗಿನ ಮರಕ್ಕೆ ಸಮ್ಮರ್ ಅಂದರೆ ನಿಮ್ಮ ಕಡು ಬೇಸಿಗೆ ಸಂದರ್ಭದಲ್ಲಿ ಸುಮಾರು 55ರಿಂದ 65 ಲೀಟರ್ ಒಂದು ಮರಕ್ಕೆ ಬೇಕಾಗ್ತದೆ. ಅಂದರೆ ಒಂದು ದಿನದಲ್ಲಿ ಡ್ರಿಪ್ ಯೂಸ್ ಮಾಡಿದರೆ ವಾಟರ್ ಸೇವಿಂಗ್ ಕೂಡ ಆಗ್ತದೆ, ನಾನು ಆಗಾಗಲೇ ಹೇಳಿದಾಗೆ. ಹಾಗೆಯೇ ವೀಡ್ ಕೂಡ ಅಂದರೆ ನಿಮ್ಮ ಕಳೆ ಕೂಡ ಇದರಿಂದ ಕಡಿಮೆ ಆಗ್ತದೆ. ಇನ್ನು ಬಹಳ ಮುಖ್ಯವಾಗಿರುವಂಥ ಇನ್ನೊಂದು ವಿಷಯ ಅಂದರೆ ಫರ್ಟಿಲೈಸರ್ಸ್, ಈ ಗೊಬ್ಬರವನ್ನು ಯಾವ್ದು ಹಾಕುವುದು ಅಂತ. ಇದೇ ಹೆಚ್ಚಿನ ಒಂದು ರೈತರಿಗೆ ಇರುವಂಥ ಒಂದು ಕನ್ಫ್ಯೂಷನ್. ನನ್ನ ಹತ್ರ ಯಾವಾಗಲೂ ಕೇಳ್ತಾ ಇರ್ತಾರೆ, ತೆಂಗಿನ ಮರಕ್ಕೆ ಯಾವ ಗೊಬ್ಬರವನ್ನು ಹಾಕುವಂಥದ್ದಂತ. ತೆಂಗಿನ ಮರದ ವಿಷಯಕ್ಕೆ ಹೋಗುವುದಾದರೆ ಏನಂದರೆ, ತೆಂಗಿನ ಮರಕ್ಕೆ ಯಾವಾಗಲೂ ಒಂದು ನೈಸರ್ಗಿಕವಾಗಿ ದೊರೆಯುವಂಥ ಗೊಬ್ಬರ ಇದ್ದರೆ ಬೆಸ್ಟ್.
ನಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿದರೆ ಏನಾಗ್ತದೆ ಅಂದರೆ ಇದು ದೀರ್ಘಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಗೊಬ್ಬರವನ್ನು ಹಾಕಿದಾಗ ಈ ತೆಂಗಿನ ಮರ ಒಳ್ಳೆ ರೀತಿಯಲ್ಲಿ ಒಂದು ಬೆಳಿಲಿಕ್ಕೆ ಸಹಾಯ ಆಗ್ತದೆ. ಈ ಕೆಮಿಕಲ್ ಫರ್ಟಿಲೈಸರ್ ಅಂತದ್ದು ಒಂದು ಕ್ವಿಕ್ ರಿಸಲ್ಟ್ ಅಂತ ಕೊಡುವಂಥದ್ದು. ಅದರ ಪವರ್ ಎನ್ನುವಂಥದ್ದು ಜಾಸ್ತಿ ಸಮಯ ಉಳಿಯೋದಿಲ್ಲ. 1 ತಿಂಗಳು ಜಾಸ್ತಿಯಾಗಿ ಉಳಿಯೋದಂದರೆ 1 ತಿಂಗಳು ಉಳಿಬೋದು ಅಷ್ಟೇ. ಆದರೆ ನಿಮ್ಮ ಈ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಏನು ಕುರಿ ಗೊಬ್ಬರ ಅಥವಾ ಹಿಂಡಿಗಳನ್ನೆಲ್ಲ ಹಾಕಿದಾಗ ಅವು ದೀರ್ಘಕಾಲಿಕವಾಗಿ ಒಂದು ಪೌಷ್ಟಿಕಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಆಗ್ತದೆ. ಹಾಗಾಗಿ ಈ ತೆಂಗಿನ ಮರಕ್ಕೆ ಯಾವಾಗಲೂ ಈ ರೀತಿಯ ಒಂದು ನೈಸರ್ಗಿಕವಾಗಿ ದೊರೆಯುವಂಥ ಗೊಬ್ಬರಗಳನ್ನೇ ಹಾಕಿ ಅಂತ ಹೇಳ್ತೇನೆ. ನಿಮಗೆ ಬೇಕಾದರೆ ಒಂದು ಕೆಮಿಕಲ್ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಬಳಸ್ಬೋದು. ಆದರೆ ಈ ರೀತಿಯ ಒಂದು ಕೌಡಂಗ್ ಕಾಂಪೋಸ್ಟ್ ಇರ್ಬೋದು ಅಥವಾ ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ, ಕಡಲೆ ಹಿಂಡಿ ಇವನ್ನೆಲ್ಲ ಹಾಕಿದರೆ ಇನ್ನೂ ಉತ್ತಮ ಅಂತ ನನ್ನ ಭಾವನೆ. ಹಾಗೆ ನೀವು ಇದನ್ನು ಅನುಸರಿಸಿ ಕೂಡ. ಆದರೆ ಈ ಕೊನೆಯಲ್ಲಿ ಒಂದು ಮಾತು ಹೇಳುವುದಾದರೆ, ತೆಂಗಿನ ತೋಟ ಅಂದರೆ ಒಂದು ಪೇಷನ್ಸ್ ಗೇಮ್. ಅದಕ್ಕೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಇದು ಓವರ್ನೈಟ್ ನಿಮಗೆ ಒಂದು ಆದಾಯವನ್ನು ಕೊಡೋ ಒಂದು ಕ್ರಾಪ್ ಅಲ್ಲ. ಮೊದಲು 5-6 ವರ್ಷ ನೀವು ಕೊಡುವ ಕೇರ್, ಒಂದು ಪ್ಲ್ಯಾನಿಂಗ್ ಇರ್ಬೋದು ಅಥವಾ ಸ್ಪೇಸಿಂಗ್, ನಾನು ಹೇಳಿದಾಗೆ ಒಂದು ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ನೀರು ಬಿಡುವಂಥದ್ದು ಅಥವಾ ಒಂದು ಮಣ್ಣನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು, ಇವೇ ಮುಂದಿನ 40 ವರ್ಷ ನಿಮಗೆ ಇನ್ಕಮ್ ಡಬಲ್ ಆಗ್ತದೋ ಅಥವಾ ನಿಮ್ಮ ಇನ್ಕಮ್ ಹಾಳಾಗ್ತದೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ತದೆ. ಅದಕ್ಕಾಗಿ ಎಕ್ಸೈಟ್ಮೆಂಟ್ನಲ್ಲಿ ಒಂದು ಪ್ಲ್ಯಾಂಟೇಷನನ್ನು ಶುರು ಮಾಡಬೇಡಿ. ಒಂದು ಸರಿಯಾದ ವ್ಯವಸ್ಥೆ ನೋಡಿ, ಒಂದು ಸರಿಯಾದ ಪ್ಲ್ಯಾನಿಂಗಿಂದ ಒಂದು ಸರಿಯಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಈ ತೆಂಗಿನ ತೋಟವನ್ನು ಮಾಡುವ ಕಡೆ ಒಂದು ಹೆಜ್ಜೆಯನ್ನು ಇಡಿ ಅಂತ ಹೇಳ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಕ್ವಾಲಿಟಿ ಪ್ಲ್ಯಾಂಟ್ಸನ್ನೇ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಫ್ಯೂಚರ್ ಯೋಜನೆ ಮಾಡಿ ಪ್ಲ್ಯಾಂಟೇಷನನ್ನು ಒಳ್ಳೆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲೇ ಅನುಸರಿಸಿ ಮಾಡಿ ಅಂತ ಹೇಳ್ತಾರೆ. ಈ ಮಾಹಿತಿ ಉಪಯೋಗ ಆಯಿತು ಅಂತ ಅನಿಸಿದರೆ, ನಿಮಗೇನಾದರೂ ಈ ಮಾಹಿತಿ ನಿಮಗೆ ಒಂದು ತೆಂಗಿನ ತೋಟ ಮಾಡಲಿಕ್ಕೆ ಒಂದು ಸಹಾಯ ಮಾಡ್ತದೆ ಅನ್ನೋ ಒಂದು ಭಾವನೆ ಇದ್ದರೆ, ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.